T9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಗ್ರಾಮ ಪಂಚಾಯಿತಿ ಕಸ ತೆಗೆದುಕೊಂಡು ಹೋಗುವ ವಾಹನ ಚಾಲಕರ ಹಾಗೂ ಸಹಾಯಕರ ಸಂಬಳ ನೀಡಬೇಕೆಂದು ಮನವಿ. ಕಲಬುರಗಿ ಜಿಲ್ಲೆಯ ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ವತಿಯಿಂದ ಇಂದು ಕಲಬುರಗಿ ಜಿಲ್ಲೆಯಾದ್ಯಂತ 1 ವರ್ಷದಿಂದ ಸಂಬಳ ನೀಡದೆ ಸುಮಾರು 11 ಗ್ರಾಮ ಪಂಚಾಯಿತಿಯಲ್ಲಿ ಕಸ ತೆಗೆದುಕೊಂಡು ಹೋಗುವ ವಾಹನ ಚಾಲಕರು ಹಾಗೂ ಸಹಾಯಕರ ಸಂಬಳ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಸಂಬಳ ನೀಡಬೇಕೆಂದು ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದ ವತಿಯಿಂದ ಇಂದು ಜಿಲ್ಲಾ ಪಂಚಾಯಿತಿ ಆಯುಕ್ತರಿಗೆ ಜಿಲ್ಲಾ ಅಧ್ಯಕ್ಷರಾದ ರುಕ್ಮಿಣಿ ರೆಡ್ಡಿಯವರು ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ. ನನ್ನ ಹೆಸರು ಸುಮಿತ್ರಾ ರೀ. ಇಲ್ಲಿ ಮನವಿ ಸಲ್ಲಿಸೋದು ಯಾಕಂದ್ರೆ ಜಿಲ್ಲಾ ಪಂಚಾಯತಿಗೆ ರೀ ನಾವು ಸ್ವಚ್ಛವಾಹಿನಿ ಚಾಲಕರು ಮತ್ತು ಸಹಾಯಕರಾಗಿ ಇದ್ದೇವೆ ರೀ. ಇಲ್ಲಿ ನಮಗೆ ಪೇಮೆಂಟ್ ಇಲ್ಲ ರೀ ಸರ್. ಕೊಡೋದೇ 5,000, ಅದು ವರ್ಷಕ್ಕೆ 6 ತಿಂಗಳಿಗೆ ಪೇಮೆಂಟ್ ಮಾಡ್ಲತ್ತಾರ ರೀ. 6 ತಿಂಗಳದ್ದು 7 ತಿಂಗಳ ಪೇಮೆಂಟ್ ನಿಂತದ ರೀ. ಯಾವ ಪಂಚಾಯತಿದಾಗ ನಿಂತವ್ರಿ ಸರ್? ಇಲ್ಲಿ 11 ತಾಲೂಕು ಒಳಗೆ ಪೇಮೆಂಟ್ ಬಾಕಿ ಇದೆ ರೀ ಸರ್. ಆಯಿತು, ಸ್ವಲ್ಪ ಗ್ರಾಮ ಪಂಚಾಯತಿ ಒಳಗೆ ಗಾಡಿ ಕೊಟ್ಟಿಲ್ಲ ರೀ. ಕೊಟ್ಟರು ಏನು ಮಾಡ್ಲತ್ತಾರ ರೀ, ಅಗ್ರಿಮೆಂಟ್ ಮುಗಿದ ಅಂತ ಹೇಳಿ ಚಾವಿ ಇಸ್ಕೊಳ್ಕತ್ತಾರ ರೀ. ಅದ್ರ ಸಲುವಾಗಿ ಇಲ್ಲಿ ಮನವಿ ಕೊಡಕ್ಕೆ ಬಂದಿದ್ದೇವೆ ಸರ್. ನಿಮ್ಮ ಬೇಡಿಕೆ ಏನಿತ್ತು ರೀ ವಿಶೇಷ? ನಮ್ಮ ಬೇಡಿಕೆ ರೀ ಸರ್, ಇದು ಮಂತ್ಲಿ ಪೇಮೆಂಟ್ ಆಗ್ಬೇಕ್ರಿ ನಮಗೆ. ನೀವು ಕೆಲಸ ಮಾಡಿರಿ 1 ವರ್ಷ 6 ತಿಂಗಳು ಎಲ್ಲ ಪೇಮೆಂಟ್ ಕೊಟ್ಟಿಲ್ರಿ? ಇಲ್ಲ, ಇದು ಮೊದಲಿನ ಕೊಡ್ತಾರೆ ಸರ್. ಅದ್ರ ತಿಂಗಳ ಪೇಮೆಂಟ್ ಇಲ್ರಿ. 6 ತಿಂಗಳಿಗೋ ವರ್ಷಕ್ಕೋ ಪೇಮೆಂಟ್ ಕೊಟ್ಟರೆ ನಾವು ಬದುಕೋದು ಹೆಂಗೆ ಸರ್? ಯಾವ ರೀತಿ ಬದುಕಬೇಕ್ರಿ? ನಾವು 12 ತನಕ ಕೆಲಸ ಮಾಡಿ ಬರ್ತೀವಿ ರೀ. ಬೇರೆ ಕೆಲಸ ಮಾಡಕ್ಕೆ ನಮಗೆ ಟೈಮ್ ಇಲ್ರಿ. ನಮ್ಮ ಮನೆ ಹೆಂಗೆ ನಡಿಬೇಕು, ನಮ್ಮ ಮಕ್ಕಳು ಎಜುಕೇಷನ್ ಹೆಂಗೆ? ಆಯಿತು, ಈಗ ಅಗ್ರಿಮೆಂಟ್ ಮುಗೀತು 1 ವರ್ಷಕ್ಕೆ. ಇದು ಪಂಚಾಯತಿಗೆ ಸಂಜೀವಿನಿ ಒಕ್ಕೂಟಕ್ಕೆ ಅಗ್ರಿಮೆಂಟ್ ಇರ್ತದೆ ರೀ. ಆ ಅಗ್ರಿಮೆಂಟ್ ಮುಗೀತು ಅಂದ ತಕ್ಷಣ ಚಾವಿ ಇಸ್ಕೊಳ್ಕತ್ತಾರೆ ಸರ್. ಅದ್ರ ಮುಂದೆ ಕೆಲಸ ಮಾಡೋದು ಹೆಂಗೆ ರೀ? ಅದೇ ರೀತಿ ಮತ್ತು ಈಗ ಒಂದು ಪಂಚಾಯತಿಯಾಗ ಡ್ರೈವರ್ ಹೆಲ್ಪರ್ ಎಲ್ಲರೂ ಇದ್ರೂ ನಮ್ಮದೇ ಸ್ಯಾಲ್ರಿ ಕೊಡೋಕೆ ತಯಾರಿಲ್ಲ ರೀ. ಇನ್ನೊಬ್ಬರಿಗೆ ಈಗ ಡ್ರೈವರ್ ಹೆಲ್ಪರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ಲತ್ತೀರಿ ಪಂಚಾಯತ್? ತಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ ಸರ್. ಹೇಳ್ರಿ ಸರ್, ಏನು ಸಮಸ್ಯೆ? ಏನಿಲ್ಲ, ಕರ್ನಾಟಕ ಚಾಲಕರ ಒಕ್ಕೂಟ ಸಂಘ ವತಿಯಿಂದ ಇವತ್ತು ಜಿಲ್ಲಾ ಪಂಚಾಯತಿ ಶಿವೋಗೆ ಒಂದು ಮನವಿ ಕೊಡ್ಲಾಕ್ಕೆ ಬಂದಿದ್ದೇವೆ ರೀ. ಅದು ಈಗ 3-4 ವರ್ಷ ಹಿಡಿದು ಇವರು ಗಾಡಿ ಸ್ವಚ್ಛವಾಹಿನಿ ವೆಹಿಕಲ್ ಗಾಡಿ ನಡೆಸ್ತಾರೆ. ಇವರು ಒಬ್ಬರು ಚಾವಿ ಕೊಟ್ಟಿಲ್ಲ, 1 ವರ್ಷದಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ಆಮೇಲೆ ಮೇಂಟೆನೆನ್ಸ್ ಇವ್ರು ಮಾಡಿದ್ರು ಅವರು ಇವು ಪಿಡಿಒಗಳು ಇದು ಆದ್ರೆ ಮತ್ತು ಅವು ಮುಂದಿನ ದಿನಮಾನದಾಗ ಹಾಕ್ಲೋತ್ತಾರ. ಇದು ಜಿಲ್ಲಾ ಪಂಚಾಯತಿ ಶಿವೋಗ್ನು ಮೊದಲು ಒಂದು ಸಾರಿ ಪ್ರಿಯಾಂಕಾ ಸಾಬ್ರು ಲೆಟ್ರ್ ಬರೆದು ಕೊಟ್ಟು ಡೈರೆಕ್ಟ್ ಖುದ್ದಾಗಿ ನಾನೇ ಬಾಯಂಡು ಕೊಟ್ಟು ಬಂದೀನಿ. ಅದಕ್ಕೂ ಏನೂ ಕ್ರಮ ತೊಗೊಂಡಿಲ್ಲ. ಇದೇ ಕಾಪಿ ಮಾಡ್ಲೋತ್ರ ಮುಂದಿನ ದಿನ ಬಂದಾಗ ಜಿಲ್ಲಾ ಪಂಚಾಯತಿ ಕಚೇರಿ ಮುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ಬೇಕಾಗ್ತದೆ. ಎಷ್ಟು ಜನ ಇದ್ದಾರೆ ಸರ್ ಸುಮಾರು ಚಾಲಕರು ಕಲಬುರಗಿ ಜಿಲ್ಲೆಯಲ್ಲಿ? ಕಲಬುರಗಿ ಜಿಲ್ಲೆಯಿಂದ ಸುಮಾರು ಅಂದರೆ ಒಂದು 200 ಸನಿ ಆಗ್ತದೆ. ತಮ್ಮ ಹೆಸರು ಸರ್? ನನ್ನ ಹೆಸರು ರುಕ್ಮಣ್ಣ ರೆಡ್ಡಿ, ಕರ್ನಾಟಕ ಚಾಲಕರ ಒಕ್ಕೂಟ ಜಿಲ್ಲಾಧ್ಯಕ್ಷರು. ನಮಸ್ಕಾರ. ಇಂದು ಬಂದಿರೋ ವಿಷಯ ಏನಪ್ಪ ಅಂದರೆ, ಕೆಲಸ ಮಾತ್ರ ಮಾಡೋಕ್ಕೇನಪ್ಪ ಅಂದ್ರೆ ಡ್ರೈವರ್ಗಳು ಬೇಕು, ಹೆಲ್ಪರ್ಗಳು ಬೇಕು. ಪೇಮೆಂಟ್ ಕೊಡೋಕೆ ಯಾರೂ ಬೇಕಾಗಿಲ್ಲ ಅವ್ರಿಗೆ. ಅವ್ರ ಪೇಮೆಂಟ್ ಮಾತ್ರ ಏನಪ್ಪ ಅಂದ್ರೆ 1ನೇ ತಾರೀಕು 10ನೇ ತಾರೀಕು ತನಕ ಪೇಮೆಂಟ್ ತೊಗೋತಾರೆ. ಅಲ್ಲಿ ನಾವು ಕೆಲಸ ಮಾಡಿಗೇಸಿ ಊರನ್ನು ಸ್ವಚ್ಛ ಮಾಡಿಸ್ತೀವಿ. ರುಜಿನಗಳು ಏನಪ್ಪ ಅಂದ್ರೆ ಹರಡದೇ ಇರೋ ಥರ ನಾವೆಲ್ಲ ಕ್ಲೀನ್ ಮಾಡ್ತೀವಿ. ಎಲ್ಲ ರೀತಿ ಕ್ಲೀನ್ ಮಾಡಿಗೇಸಿ ಏನಪ್ಪ ಊರನ್ನು ಗುಡಿಸುತ್ತೀವಿ, ಎಲ್ಲ ಮಾಡ್ತೀವಿ. ಕಸ ಕಡ್ಡಿಗಳನ್ನ ಎಲ್ಲ ಏನಪ್ಪ ಅಂದ್ರೆ ಒಂದು ಕಡೆ ಎತ್ತಿಗೇಸಿನ ಕಸ ವಿಲೇವಾರಿ ಇದಕ್ಕೆ ಕಳಿಸ್ತೀವಿ. ಅಂಥವ್ರಿಗೆ ಏನಪ್ಪ ಅಂದ್ರೆ ಪ್ರತಿ 1 ತಿಂಗಳು ಏನಪ್ಪ ಅಂದ್ರೆ ತಪ್ಪಲಾರ್ದಂಗೆ ಪೇಮೆಂಟ್ ಹಾಕಬೇಕು. ಅವ್ರು ಏನು ಮಾಡ್ಲತ್ತಾರ, ತಾರತಮ್ಯ ಮಾಡ್ಲತ್ತಾರ. 1 ವರ್ಷ ಆಯಿತು, 6 ತಿಂಗಳಾಯಿತು, 8 ತಿಂಗಳಾಯಿತು, 2 ವರ್ಷ ಆಯಿತು, ಪೇಮೆಂಟ್ ಇಟ್ಕೊಳತ್ತಾರ. ಎಲ್ಲಿಂದ ಬದುಕಬೇಕು? ಏನು ತಿಂದು ಬದುಕಬೇಕು? ಅವ್ರಿಗೂ 8 ಮಕ್ಕಳಾರ, ಅವ್ರಿಗೂ ತಾಯಿ ತಂದೆಯಾರ, ಇವ್ರಿಗೂ ತಾಯಿ ತಂದೆಯಾರ, ಇವ್ರಿಗೂ ಮಕ್ಕಳದಾರ. ಇವರು ಸಾಲಿಗೆ ಕಲಿಸ್ತಾರ, ಅವ್ರಿಗೂ ಸಾಲಿಗೆ ಕಳಿಸ್ತಾರ. ಅವ್ರಿಗೊಂದು ಮಾತು ಭೇದ ಭಾವ, ನಮಗೊಂದು ಭೇದ ಭಾವ ಮಾಡಾಕತ್ತಾರ, ತಾರತಮ್ಯ ಮಾಡತ್ತಾರ. ಅಧಿಕಾರಿಗಳು ಏನಪ್ಪ ಅಂದ್ರೆ ಇದೇ ರೀತಿ ಮಾಡಿದ್ರಪ್ಪ ಅಂದ್ರೆ ಮುಂದೆ ಬರೋ ದಿನಗಳಾದಾಗ ಜಿಲ್ಲಾ ಪಂಚಾಯತಿ ಏನಪ್ಪ ಅಂದ್ರೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ನಡೀತದೆ. ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮತ್ತು ಜಿಲ್ಲಾ ಪಂಚಾಯತಿ ಆಯುಕ್ತರಿಗೂ ಕೂಡ ಹೇಳೋದಪ್ಪ ಏನಪ್ಪ ಅಂದ್ರೆ ಈ ಮಾಧ್ಯಮ ಮುಖಾಂತರ ತಮಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಮುಂದೆ ಬರೋ ದಿನಗಳಾದಾಗ ಕೆಲವೇ ದಿನಗಳಾದ 8-10 ದಿವಸಗಳ ನೋಡ್ತೀವಿ. ನೋಡಿದ ನಂತರ ನಮ್ಮ ಪೇಮೆಂಟ್ ಆಗಲಿಲ್ಲ, ನಮ್ಮ ಚಾಲಕರದು ಹೆಲ್ಪರ್ದು ಪೇಮೆಂಟ್ ಆಗಲಿಲ್ಲಪ್ಪ ಅಂದ್ರೆ ಖಂಡಿತ ಮುತ್ತಿಗೆ ಹಾಕೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಚಾಲಕರ ಒಕ್ಕೂಟಕ್ಕೆ ಕರ್ನಾಟಕ ಆಗಲೇಬೇಕು, 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 ಕೊಡ್ಲೇಬೇಕು, ಕೊಡ್ಲೇಬೇಕು, ಆಗಲೇಬೇಕು, ಆಗಲೇಬೇಕು. ಜಿಲ್ಲಾ ಕಾರ್ಯದರ್ಶಿ ಅನಿಲ್ ಅಧಿಕ್ಷಂಗಿ,
ಅನಿಲ್ ಅಧಿಕ್ ಸಂಗಿ, ಭೀಮು ಶಹಾಪುರ್, ಕಲಬುರಗಿ ತಾಲೂಕು ಅಧ್ಯಕ್ಷ ಸಿದ್ದಲಿಂಗ ಪೂಜಾರಿ ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಚಿತ್ತಾಪುರ, C9 ಕನ್ನಡ, ಕಲಬುರಗಿ.